ಪೂಜೆಗಳಿಗಾಗ್ಲಿ ಹೋಗಕ್ ಆಯ್ತಾ ಇರ್ಲಿಲ್ಲ. ಅಂತ ಸಂದರ್ಭದಲ್ಲಿ ನಾನು ಕೆಲಸ ಬಿಡುವಂತ ಪರಿಸ್ಥಿತಿ ಬಂತು. ಇಲ್ಲಾಂದ್ರೆ ಈ ಕಲೆ ಬಿಡ್ಬೇಕಾಗಿತ್ತು ನಾನು. ಯಾಕೆಂತಂದ್ರೆ ರಜಾ ಕೊಡಲ್ಲ, ಹೊರಗಡೆಗೆಲ್ಲ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಹಂಗಾಗಿ ಕೆಲ್ಸನ ಅಥವಾ ಈ ಕಾಯಕನ ಎರಡು ಅದ್ ಬೇಕು ಇಲ್ಲ ಇದ್ ಬೇಕು, ಆ ತರ ಪರಿಸ್ಥಿತಿ ಬಂತು ಸರ್. ನಾನು ಸುಮಾರು ಒಂದ್ 10 ವರ್ಷದಿಂದ ಎರಡನ್ನೂ ಮೇಂಟೈನ್ ಮಾಡ್ಕೊಂಡ್ ಬಂದೆ. ಆಮೇಲೆ ಇವಾಗ ಈ ಮೀಡಿಯಾಗಳಲ್ಲಿ ಇನ್ಸ್ಟಾಗ್ರಾಮು, ಫೇಸ್ಬುಕ್, ಯೂಟ್ಯೂಬ್ ಹಾಕ್ದಾಗಿಂದ ನಂಬರ್ ಹಾಕಿರ್ತೀವಲ್ಲ ಸರ್, ನೀವು ಫೇಮಸ್ ನೀವೀಗ. ಕಾರ್ಯಕ್ರಮಗಳು ಜಾಸ್ತಿ ಬರಕ್ ಶುರು ಆಯ್ತು. ಕೆಲ್ಸಕ್ಕೆ ಹೋಗೋಂತ ಪರಿಸ್ಥಿತಿ ಇರ್ಲಿಲ್ಲ. ಆಗ ನಾನು 2 ವರ್ಷ ಆಯ್ತು ಸರ್ ಕೆಲಸ ಬಿಟ್ಟು. ಈ ಪರಮಾತ್ಮ ನಂಬ್ಕೊಂಡಿದೀನಿ, ಇಟ್ಟು ಬಟ್ಟಿಗೆ ಏನ್ ತೊಂದ್ರೆ ಇಲ್ಲ, ಚೆನ್ನಾಗಿದ್ದೀನಿ ಸರ್. ಆ ಮಾದಪ್ಪನ್ ನಂಬಿದೀನಿ, ಚೆನ್ನಾಗಿದ್ದೀನಿ. ನಾನು ಹೇಳೋದೇನು ಅಂತಂದ್ರೆ ಮಾದಪ್ಪನ್ ನಂಬಬೇಕು ಸರ್. ಮಾದಪ್ಪನ್ ನಂಬಿದ್ರೆ ಕೈ ಬಿಡುವ ದೇವರಲ್ಲ ಮಾದಪ್ಪ. ಮಾದಪ್ಪನ್ನ ನಾವು ಕೈ ಹಿಡ್ಕಂದ್ರೆ ಯಾವಾಗ್ಲಾರು ಬಿಡುವಂತ ಸಾಧ್ಯತೆ ಇರ್ತದೆ. ಮನ್ಸು ಚಂಚಲ. ಮಾದಪ್ಪ ನಮ್ ಕೈ ಹಿಡಿದ್ಬಿಟ್ರೆ ಸರ್ ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್. ಆ ಭಗವಂತ ನಂಬುದ ಭಕ್ತರನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಮಾದಪ್ಪ ನಂಬಿ ಕೆಟ್ಮು ಅನ್ನತಕ್ಕಂಥವ್ರು ಭೂಲೋಕದಲ್ಲಿ ಯಾರು ಇಲ್ಲ ಸರ್. ಯಾವ ಅಡವಿಗೆ ಹೋದ್ರು ನನ್ನ ಅಪ್ಪಾಜಿ ಹೆಸರು ಹೇಳಿದ್ರೆ ಒಂದೋಳು ಅಂಬ್ಲಿ ಇದ್ದೇ ಇರ್ತದೆ ಸರ್. ನಮ್ಗೆ ಯಾವ ಕಾಡಡವಿಗೆ ಹೋಗಿ ಆ ಭಗವಂತನ ಹೆಸರು ಹೇಳಿದ್ರೆ ನಮ್ಗೆ ಇಟ್ಟು ಬಟ್ಟಿಗೆ ಏನು ತೊಂದರೆ ಇಲ್ಲ ಸರ್. ಚೆನ್ನಾಗಿದ್ದೀನಿ. ಆ ಮಂಟಲಿಂಗಯ್ಯ, ಆ ಮಾದೇಶ್ವರ, ಆ ಹುಲಿವಾಂದಯ್ಯ, ನಮ್ಮನೆ ದೇವ್ರು ಮುಡುಕ್ತಾರೆ ಮಲ್ಲಿಕಾರ್ಜುನ ಸರ್, ತಲಕಾಡ್ ಪಕ್ಕ ಮುಡುಕ್ತಾರೆ. ಆ ಭಗವಂತ ಚೆನ್ನಾಗಿಟ್ಟಿದ್ದಾನೆ ಸರ್. ಈ ಕಲೆ ದುಡ್ಡಿಗಿಂತ ಇದನ್ನ ಆನಂದಿಸ್ಕೊಂಡು ಆಡ್ತೀವಲ್ಲ, 4-6 ಜನಗಳನ್ನ ನಗಿಸ್ಕೊಂಡು ಅವ್ರ ಮುಖ ನೋಡ್ಕೊಂಡು ಅವರಲ್ಲಿ ಒಬ್ಬರಾಗಿ ನಾವು ಈ ಕಲೆ ಮಾಡ್ತೀವಲ್ಲ ಸರ್, ಅದರಲ್ಲಿರೋ ಆನಂದ ಕೋಟಿ ಕೊಟ್ಟರು ಸಿಗಲ್ಲ ಸರ್. ನಮಗೆ ಕಂಸಾಳೆ ಅಂದಾಗ ನೆನಪಾಗೋದು ನೃತ್ಯ. ಸರ್ ನೀವು ಡ್ಯಾನ್ಸ್ ಮಾಡ್ತೀರಾ? ಕಂಸಾಳೆ ನೃತ್ಯ, ಬೀಸ್ ಕಂಸಾಳೆ ಮಾಡ್ತೀವಿ ಸರ್. ಅದು ಒಂದು ಕೂತ್ಕೊಂಡು ಆಡೋ ಕಂಸಾಳೆ ಇಲ್ಲ, ಇದು ಪದ ಸರ್, ಕಂಸಾಳೆ ಪದ. ಕಂಸಾಳೆ ಪದ ನಿಂತ್ಕೊಂಡು ಆಡೋದು ಅಂತಂದ್ರೆ ಒಬ್ಬರ ಮೇಲೆ ಒಬ್ರು ನಿಂತ್ಕೊಂಡು ಹಿಂಗ ಆಡ್ತೀವಿ. ಆಗ ಹಿಮ್ಮೇಳದವ್ರು 3 ಜನ ಇರ್ತಾರೆ. ಅವ್ರು ಹಿಮ್ಮೇಳೆ ಆಗ್ತಾ ಇರ್ತಾರೆ ಕಂಸಾಳೆ. ಅವರು ನಮ್ಮ ತಾಳಕ್ ತಕ್ಕನಂಗೆ ಅವರು ನೃತ್ಯ ಮಾಡ್ತಾ ಇರ್ತಾರೆ. ಅದು ಬೀಸು ಕಂಸಾಳೆ. ಬೀಸ್ ಕಂಸಾಳೆ ಅದು. ಅದಕ್ಕೆ ಒಂದು 10 ಜನ ಬೇಕು. ಹಿಮ್ಮೇಳದವ್ರು 1-2-3 ಜನ ಹಿಮ್ಮೇಳ ಆಡ್ತಾ ಇರ್ತೀವಿ ಕಂಸಾಳೆ ದಮ್ಡಿ ತಕೊಂಡು. ನಮ್ಮ ಹಾಡಿಗೆ ತಕ್ಕನಂಗೆ ಅವ್ರು ಹೆಜ್ಜೆ ಹಾಕೊಂಡು ನೃತ್ಯ ಮಾಡ್ತಾ ಇರ್ತಾರೆ. ಅದು ಬೀಸ್ ಕಂಸಾಳೆ. ಈ ಬೆಂಗಳೂರಿನ ಎಲ್ಲಾ ಏರಿಯಾಗೂ ಹೋಗ್ತೀರಾ ಭಿಕ್ಷೆ ಬಿಡಕ್ಕೆ? ಎಲ್ಲಾ ಏರಿಯಾಕ್ಕೂ ಹೋಯ್ತೀವಿ ಸರ್. ಎಲ್ಲ ಅಂದ್ರೆ ಈ ಕಡೆ ನಮ್ಮ ಈಗ ನಾವಿರತಕ್ಕಂತ ಇದ್ರ ಸುತ್ತಮುತ್ತ ಅಂದ್ರೆ ವಿಜಯನಗರ, ವಿಜಯನಗರ ಇವೆಲ್ಲ ಅಫಿಸಿಯಲ್ ಅಲ್ವಾ ಸರ್. ಅಲ್ಲಿ ಕೆಲವ್ರು ಗೊತ್ತಿಲ್ಲ. ನಾ ಹೇಳಿದ್ನಲ್ಲ ಆ ಪರಿಸ್ಥಿತಿ ಆಗ್ಬಿಡ್ತದೆ. ನಾವಿರೋದು ಮೈಸೂರು ರೋಡು, ಗಾಳಿ ಆಂಜನೇಯ ದೇವಸ್ಥಾನದಿಂದ ಆ ಭಾಗದಲ್ಲಿ ಎಲ್ಲ ನಮ್ಮ ಹಳ್ಳಿ ಜನಗಳೇ ಜಾಸ್ತಿ. ನಮ್ ಚಾಮರಾಜನಗರ, ಮೈಸೂರು, ಕೊಳ್ಳೇಗಾಲ ಇದೇನು ಅಂತ. ಈಗ ನೀವು ಜಯನಗರಕ್ಕೆ ಹೋಗ್ಬಿಟ್ರೆ ಗೊತ್ತಾಗಲ್ಲ ಸರ್. ಆಮೇಲೆ ಕೆಲವು ಈಗ ಸ್ವಲ್ಪ ಕಡಿಮೆ ಆಗಿದೆ. ಬೆಗ್ಗರ್ ಕಾಲೋನಿಯವ್ರು ಬಂದು ಹಿಡ್ಕೊ ಹೋಗುವಂತ ಸಾಧ್ಯತೆ ಇತ್ತು. ನಮ್ಮಂತ ದೇವ್ರ ಗುಡ್ಗಳು ಭಿಕ್ಷೆ ಬೇಡವ್ರನ್ನ ಈ ಬೆಗ್ಗರ್ ಕಾಲೋನಿಯವ್ರು ಸುಮ್ನಳ್ಳಿ ಹತ್ರ ಇದಲ್ಲ, ಅವ್ರು ಬಂದು ಇವ್ರು ಭಿಕ್ಷೆ ಬೇಡ್ತಾವ್ರೆ, ಭಿಕ್ಷೆ ಬೇಡೋದು ಅಪರಾಧ. ಅದು ರಿಹ್ಯಾಬ್ ಸೆಂಟರ್. ಯಾರು ಭಿಕ್ಷೆ ಬೇಡ್ತಿರ್ತಾರೆ ಕರ್ಕೊಂಡು ಹೋಗಿ ಅವ್ರನ್ನ ಚೆನ್ನಾಗಿ ಮಾಡಿ ನೋಡ್ಕೊತಾರ ಅವ್ರು. ಆತರ ಪರಿಸ್ಥಿತಿ ಇದ್ಬಿಡ್ತದೆ ಸರ್. ಅಂದ್ರೆ ಅದೇ ಬೇರೆ ತರದವ್ರು, ಅವ್ರು ಕೊಳಗ್ ಬಟ್ಟೆ ಹಾಕೋದು, ದೇವಸ್ಥಾನ ಮುಂದ್ಕೊಂಡು. ನಮ್ದು ಪರಂಪರೆ ಇದು ನಾವ್ ಮಾಡ್ಲೇಬೇಕು. ಅವರೇ ಬೇರೆ, ನಾವೇ ಬೇರೆ. ಬಟ್ ನಿಮ್ನ ಹಿಡ್ಕೊಂಡು ಹೋಗಿದ್ರಾ? ಇಲ್ಲ ಸರ್, ನಮ್ಮ ಗೊತ್ತಿರೋರು ಒಬ್ಬರನ್ನ ಹಿಡ್ಕೊಂಡು ಹೋಗಿದ್ರಂತೆ. ನಮ್ ಗುರುಗಳು ಹೇಳ್ತಿದ್ರು. ಅದಕ್ಕೆ ನಮ್ ಗುರುಗಳು ಏನ್ ಮಾಡ್ತಾ ಇದ್ರು, ಯಾವಾಗ್ಲೂ ನಾವು ಸಾಲೂರ್ ಮಾಡ್ತಲ್ಲಿ ಕಾಣಿಕೆ ಕಟ್ಬಿಟ್ಟು ರಸೀದಿ ಹಾಕಿಸ್ತೀವಿ ವರ್ಷಕ್ಕೊಂದ್ಸಲಿ. ಆ ರಸೀದಿನ ಯಾವಾಗ್ಲೂ ಬ್ಯಾಗಲ್ಲಿ ಇಟ್ಕೊಂಡು ಓಡಾಡೋರು ಅಂತ ಪೊಲೀಸ್ನವ್ರಾಗ್ಲಿ ಬೆಗ್ಗರ್ ಕಾಲೋನಿಯವ್ರು ಯಾರು ಬಂದ್ರೆ ಅದ್ ತೋರ್ಸಕ್ಕಾಯ್ತದೆ ಅಂತ ನಮ್ ಗುರುಗಳು ಮರ್ಮಾದಪ್ಪ ಒಂದ್ ಬ್ಯಾಗಲ್ಲಿ ಯಾವಾಗ್ಲೂ ಇಟ್ಟಿರೋರು. ಅವರು ಆಕಾಶವಾಣಿ ಕಲಾವಿದರು. ಅವರು ಸರ್ಟಿಫಿಕೇಟ್ ಕೊಟ್ಟಿದ್ರಲ್ಲ ಅದು, ಮತ್ತೆ ಆಯ್ಕೆ ಮಾಡಿದ್ರಲ್ಲ ಅದು, ಅದೆಲ್ಲ ಜೊತೆಲಿ ಬ್ಯಾಗಲ್ಲಿ ಇರೋದು. ಆತರ ಸಂದರ್ಭ ಬಂದ್ರೆ ತೋರ್ಸೋಣ ಅಂತ. ಆದ್ರೆ ನಮ್ಗೇನು ಆತರ ಇನ್ನ ಸಂದರ್ಭ ಆತರ ಆಗ್ಲಿಲ್ಲ. ಸಿಟಿನಲ್ಲಿ ನೋಡಿ ಎಷ್ಟೊಂದು ಪ್ರಾಬ್ಲಮ್ ಬರುತ್ತೆ. ಹೌದು ಸರ್, ನಿಜ ಅನಿಸ್ಬಿಡುತ್ತಲ್ವಾ, ಇವ್ರು ಯಾರೋ ಭಿಕ್ಷೆ ಬಿಡ್ತಾವ್ರೆ ಅನ್ಬಿಡ್ತಾರೆ ಟಪ್ ಅಂತ. ನಿಜ ಸರ್, ಏನ್ ಅನ್ಸ್ತಾರೋ ಹೇಳ್ಬಿಡ್ತಾರೆ. ಹೌದು, ಬಿಕಾಸ್ ಯಾಕೆ ಅಂದ್ರೆ ಇಲ್ಲಿ ನಿಜವಾದವ್ರು ಯಾರು, ಸುಳ್ಳುಗಾರರು ಯಾರು ಅಂತ ಗೊತ್ತಾಗಲ್ಲ. ನಿಜ ಸರ್, ನಿಜ. ಇದು ನಮ್ ಸಂಪ್ರದಾಯ ಅಂತ ಅವ್ರು ತಿಳ್ಕೊಳಲ್ಲ. ಇವ್ರು ಹೊಟ್ಟೆ ಜೀವನಕ್ಕೋಸ್ಕರ ದುಡಿಬೇಕಾಯ್ತದೆ ಅನ್ಬಿಟ್ಟು ಈ ರೀತಿ ಮಾಡ್ತಾವ್ರೆ ಅನ್ನೋ ಭಾವನೆ ಬಂದ್ಬಿಡ್ತದೆ ಅವ್ರಿಗೆ. ಇದು ನಮ್ ಸಂಪ್ರದಾಯ, ನಮ್ಮ ಮಾದೇಶ್ವರ, ಸಿದ್ದಪ್ಪಾಜಿ. ಆದ್ರೆ ಬೈದ್ ಓಡಿಸೋರೆ ಜಾಸ್ತಿ ಜನ ಇರ್ತಾರೆ ಸರ್, ಗೊತ್ತಿಲ್ಲದೆ ಹೋದವ್ರು. ತಿಳಿದವ್ರು ತಿಳಿದವ್ರು ಸರ್ ಭಾರಿ ಮರ್ಯಾದೆ ಕೊಡ್ತಾರೆ ಇದಕ್ಕೆ. ನಮ್ ಜೋಳಿಗೆ ಹಾಕೊಂಡ್ ಹೋದ್ರೆ ಬೆತ್ತದ ಮರದಲ್ಲಿ ಅಕ್ಕಿ, ಎಲೆ ಅಡಿಕೆ, ತೆಂಗಿನಕಾಯಿ, ಬಾಳೆಹಣ್ಣು, ಬೆಲ್ಲ, ಹಣ್ಣು, ಕಾಣಿಕೆ ಎಲ್ಲನ್ ಕೊಟ್ಟು ನಮ್ಮ ಪಾದ ಸಣ್ಣ ಮಾಡ್ಕೊತಾರೆ. ಮಾದೇಶ್ವರನೇ ನಮ್ಮ ಮನೆಗೆ ಬಂದ ಅಂತಕ್ಕಂಥ ಭಾವನೆ ಈಗಲೂ ಸುಮಾರು ಬೆಂಗಳೂರಲ್ಲಿ, ಹಳ್ಳಿಗಿಂತ ಬೆಂಗಳೂರಲ್ಲಿ ಸರ್ ಜಾಸ್ತಿ ಮಾದೇಶ್ವರ ನಂಬವ್ರು. ಹ್ಞೂ ಸರ್, ಬೆಂಗಳೂರು ಎಲ್ಲಾ ತರ ಜನಕ್ಕೂ ಅನ್ನ ಕೊಡ್ತದೆ ಇಲ್ಲಿ. ಇದು ತುಂಬಾ ಕುತೂಹಲವಾಗಿದೆ. ಹೌದು ಸರ್, ಬೆಂಗಳೂರೇ ನಂಬೋರು ಅಂತೀರಿ? ಹೌದು, ಇಲ್ಲ ಸರ್, ಹಳ್ಳಿಗಳಿಗಿಂತ ಬೆಂಗಳೂರಲ್ಲಿ ನಮ್ಮ ಕಲೆಗೆ ತುಂಬಾ ಬೆಲೆ ಕೊಡ್ತಾರೆ. ಇವರು ದೇವ್ರ ಗುಡ್ರು ಅನ್ನೋ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ. ಬೆಂಗಳೂರಿಗೆ ಬಂದು ಕೆಲಸ ಇಲ್ಲ, ಊಟ ಇಲ್ಲ ಅಂತ ಹೋದವರೆಲ್ಲ ಸರ್
ಅಂತ ಇದು ಜಗತ್ ಪ್ರಸಿದ್ಧಿಗೆ ಬೆಂಗಳೂರು ಸರ್. ಎಲ್ಲಾ ರಾಜ್ಯದ ಜನ, ಎಲ್ಲಾ ಹಳ್ಳಿ ಜನ ಇಲ್ಲಿದ್ದಾರೆ. ಕೆಲಸ ಮಾಡಕ್ಕಾಗದೆ ಹೋಗಿದ್ದಾರೆ ಹೊರತು ಕೆಲಸ ಇಲ್ಲ ಅಂತ ಯಾರು ಹೋಗಿಲ್ಲ. ಕರೆಕ್ಟ್. ಹಂಗಾಗಿ ನಾವು 25 ವರ್ಷ ಆಯ್ತು. ನಾವು ತಲಕಾಡೋರಾದ್ರೂ ಬೆಂಗಳೂರ್ಲಿದ್ದು ನಾನು ಬೆಂಗಳೂರನ್ನ ತುಂಬಾ ಪ್ರೀತಿಸ್ತೀನಿ ಸರ್. ಯಾಕಂದ್ರೆ ನಮ್ಗೆ ಅನ್ನ ಕೊಟ್ಟಂತ ಜಾಗ ಇದು, ನಮ್ಮನ್ನ ಗುರುತಿಡಿಸಿದಂತ ಜಾಗ ಇದು. ಹುಟ್ಟೂರು ತಲಕಾಡು ಅಂತ ಹೇಳ್ತೀವಿ, ಆದ್ರೆ ನಮ್ಮಂತ ಕಲಾವಿದರಿಗೆ ಅನ್ನ ಕೊಡುವಂತ ತವರೂರು ಸರ್ ಇದು ಬೆಂಗಳೂರು. ಯಾರು ದೇವರು ಗುಡ್ಡರು ಅಂದ್ರೆ ಯಾರು? ದೇವ್ರ ಗುಡ್ಡರು ಅಂದ್ರೆ ಈಗ ಅವರ ಮಕ್ಕಳು, ಈಗ ನಾವು ದೇವ್ರ ಗುಡ್ಡರಾಗಿದ್ದೀವಿ, ನಾವು ದೀಕ್ಷೆ ತಗೊಂಡಿದ್ದೀವಿ. ನೆಕ್ಸ್ಟ್ ನಮ್ಮ ಮಕ್ಕಳಿಗೆ ಬಿಡ್ಬೇಕು ನಾವು ಅದನ್ನ, ಹಿರಿ ಮಗನಿಗೆ, ಅವ್ರ ಮಗನಿಗೆ ಬಿಡ್ಬೇಕು. ಹಂಗೆ ಅವರಿಂದ ಅದು ಮುಂದೆ ಬೆಳ್ಕೊಂಡು ಹೋಗುತ್ತೆ ಪರಂಪರೆ. ಅದು ದೇವರ ಗುಡ್ಡರು. ಮಾದೇಶ್ವರ ದೇವರ ಗುಡ್ಡರು ಅಂದ್ರೆ ದೇವರ ಮಾದೇಶ್ವರರ ಲೀಲೆಗಳ ಆಡ್ತಾ, ಅವನ ಪದಗಳ ಆಡ್ತಾ, ಅವನ ಕಥೆಗಳನ್ನ ಆಡ್ತಾ, ಜನಕ್ಕೆ ಅದನ್ನ ತಿಳಿಸ್ಕೊಡ್ತಾ ಸಾಗುವಂತವ್ರನ್ನ ದೇವ್ರ ಗುಡ್ಡರು ಅಂತಾರೆ. ದೇವ್ರ ಗುಡ್ರು ಚಪ್ಪಲಿ ಹಾಕಲ್ಲ ಅಂತ ಕೇಳ್ಪಟ್ಟಿದ್ದೆ. ಅಂದ್ರೆ ಬರಿಗಾಲಲ್ಲಿ ನಡೆಯೋರು. ನೀವು ಈಗ ಬರ್ಬೇಕಾದ್ರೂ ಬರಿಗಾಲು. ಹೌದು. ನೀವು ಬರಿಗಾಲಲ್ಲಿ ಬಂದಿದ್ ನೋಡಿ ನಾನ್ ಚಪ್ಪಲಿ ಬಿಟ್ಬಿಟ್ಟೆ ನಮಸ್ಕಾರ ಅಂದ. ಅದೇನೋ ಒಂಥರ ಗೌರವ ಭಾವನೆ ಬಂದ್ಬಿಡುತ್ತೆ, ಯಾವಾಗ್ಲೂ ಭಕ್ತಿ ಭಾವನೆ. ಈ ಬಿರುದು ತಗದ್ಮೇಲೆ ಒತ್ಕೊಂಡ್ಮೇಲೆ ಚಪ್ಪಲಿ ಹಾಕಬಾರ್ದು ಸರ್. ನಾವು ಇದು ಮಾದೇಶ್ವರರ ಬಿರುದು ನಮ್ ಜೋಳಿಗೆ ಆಗ್ಲಿ, ನಮ್ ಕಂಸಾಳ ಆಗ್ಲಿ, ನಮ್ ತಂಬೂರಿ ಆಗ್ಲಿ, ಬೆತ್ತವಾಗ್ಲಿ, ದೇವ್ರ ಬಿರುದು ಎತ್ತದ್ಮೇಲೆ ನಾವು ಚಪ್ಪಲಿ ಮುಟ್ಟುವಂಗಿಲ್ಲ. ನೀವು ಯಾವಾಗ್ಲೂ ಹಾಕೊಳ್ಳಲ್ಲ, ಚಪ್ಪಲಿ ಹಾಕೊಳ್ಳಂಗಿಲ್ಲ ಸರ್. ಅಂದ್ರೆ ದೇವ್ರ ಗುಡ್ರಿ ಈಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾಗ ಹಾಕೊಳ್ಳಬೇಕಾದಂತ ಪರಿಸ್ಥಿತಿ ಇರ್ತದೆ. ಈ ಜೋಳಿಗೆ ಎತ್ತದಾಗ, ಭಿಕ್ಷುಕ್ ಹೋದಾಗ, ಪೂಜೆಗೆ ಹೋದಾಗ ಚಪ್ಪಲಿ ಎಲ್ಲೇ ಹೋದ್ರು ಹಾಕೊಳ್ಳೋದಿಲ್ಲ ಸರ್. ನಾವು ಇದೇ ಕಾಯಕ ಮಾಡೋದ್ರಿಂದ ನಾವು ಚಪ್ಪಲಿ ಹಾಕೊಳ್ಳಂಗಿಲ್ಲ ಸರ್. ಈ ಭಗವಂತನ ಬಿರುದು ಎತ್ಕೊಂಡು ಇನ್ನೇನ್ ರೆಸ್ಟ್ರಿಕ್ಷನ್ಸ್ ಇದೆ ದೇವ್ರ ಗುಡ್ರಿ ಇಂಥದ್ ಮಾಡಬಾರ್ದು ಅಂತ? ಅದೇ ಸೋಮವಾರ ಶುಕ್ರವಾರ ಭಿಕ್ಷೆ ಮಾಡ್ಬೇಕು, ಮನೆಗಳಿಗೆ ಪೂಜೆ ಕರೀತಾರೆ, ಪೂಜೆಗಳಿಗೆ ಹೋಗ್ಬೇಕು, ಗದ್ದಿಗೆ ಪೂಜೆ. ಈಗ ಯಾರು ಮನೇಲಿ ತೂಮಿ ಆಯ್ತದೆ, ಒಂದ್ ಸೂತ್ಕ ಆಯ್ತದೆ, ಅದಕ್ಕೆಲ್ಲ ದೇವ್ರ ಗುಡ್ರು ಕರೆಸಿ ಪೂಜೆ ಮಾಡಿದ್ರೆ, ಬಂದು ಪೂಜೆ ಮಾಡಿ ಮನೆಗೆಲ್ಲ ತೀರ್ಥ ಹಾಕಿದ್ರೆ ನಮ್ಗೆ ಸೂತ್ಕ ಕಳೀತು ಅನ್ನೋ ಭಾವನೆ. ಹಂಗಾಗಿ ನಮ್ಮಂತವ್ರು ಕರೀತಾರೆ. ಈ 11 ದಿನದ್ದು ತೀರೋಗಿರ್ತಾರಲ್ಲ, 11 ದಿನದ್ದು ಕಾರ್ಯ ಮಾಡ್ತಾರಲ್ಲ, ಅವಾಗ ನಮ್ಗೆ ಕರೀತಾರೆ, ಮನೇಲಿ ಪೂಜೆ ಮಾಡಿ ತೀರ್ಥ ಹಾಕ್ತಿವಿ. ಮತ್ತೆ 16 ದಿನದ್ದು ಹುಡುಗಿರದು ಪ್ರಶಾಂತಿ ಆಯ್ತಾರಲ್ಲ, ಅದಕ್ಕೂ ಕರೀತಾರೆ. ಅವಾಗ ದೇವ್ರ ಗದ್ದಿಗೆ ಹೂಡಿ ಮನೆಗೆಲ್ಲ ತೀರ್ಥ ಹಾಕಿ ಪೂಜೆ ಮಾಡ್ಕೊಡ್ತೀವಿ. ಮತ್ತೆ ಕಾರ್ತಿಕ ಮಾಸ ವಿಶೇಷ ಸರ್ ನಮ್ ದೇವ್ರ ಗುಡ್ರಿಗೆ. ಕಾರ್ತಿಕ ಮಾಸದಲ್ಲಿ 1 ತಿಂಗಳು ನಮ್ಗೆ ಪೂಜೆ ಇರ್ತದೆ. ಮನೆ ಕರೆಸಿ ಪ್ರತಿದಿನ ಸರ್, 1 ದಿನನೂ ಬಿಡುವಿರೋದಿಲ್ಲ. ಕಾರ್ತಿಕ ಮಾಸದಲ್ಲಿ ಮಾತ್ರ ಸರ್. ಆ ಭಗವಂತ ಬೆಂಗಳೂರಲ್ಲಿ ನನ್ನಂತವ್ರು ಒಂದು 10 ಟೀಮ್ ಇದ್ದಾವೆ ಬೆಂಗಳೂರಲ್ಲಿ. ಪ್ರತಿಯೊಬ್ಬರಿಗೂ ಮಾದೇಶ್ವರ ಅವ್ರಿಗೆ ಏನೇನ್ ಕೊಡ್ಬೇಕು ಕೊಡ್ತಾನೆ ಸರ್. ಪ್ರತಿಯೊಬ್ಬರಿಗೂ ನನ್ನಂತ 10 ಟೀಮ್ ಇದಾವೆ ಸರ್ ಬೆಂಗಳೂರಲ್ಲಿ. ಆದ್ರೆ ಅವ್ರವ್ರ ತಂಡಕ್ಕೆ ಭಗವಂತ ಯಾರ್ಯಾರಿಗೇನ್ ಕೊಡ್ಬೇಕು ಕೊಡ್ತಾನೆ. ನಿಮ್ಗೊಂಥರ ಕನ್ಸಲ್ಲೂ ಈ ತಂಬೂರಿ ನಾದ, ಈ ಮಾದೇಶ್ವರ ಬಂದೇ ಬರ್ತಾರಲ್ವಾ? ಬರ್ತಾರೆ. ಇದು ಅವಂದೇ ಜ್ಞಾನ ಸರ್ ನಮ್ಗೆ, ಅವಂದೇ ಜ್ಞಾನ ನಮ್ಗೆ. ಹಗಲಲ್ಲೂ ಅದೇ ದೊಡ್ಡವ್ರು ಹೇಳಿದಾರಲ್ಲ, ಹಗಲಲ್ಲೂ ನಿನ್ನದೇ ದಾನ, ಇರುಳಲ್ಲೂ ನಿನ್ನ ಗುಣಗಾನ ಅಂತ ಹೇಳಿದಾರಲ್ಲ, ಹಂಗೆ ನಮ್ಗೆ ಹಗಲು ರಾತ್ರಿ ಅವಂದೇ ಧ್ಯಾನ, ಅದೇ ಕೆಲಸ. ಮತ್ತೆ ಯಾರು ತೀರೋದ್ರೆ ಭಜನೆಗೂ ಕರೀತಾರೆ ಸರ್ ನಮ್ನ. ನೈಟು ರಾತ್ರಿ ಪೂರ್ತಿ ಹೌದು, ತೀರ್ ಕಟ್ತಾರಲ್ಲ ಸರ್, ಅದಕ್ಕೂ ಭಜನೆ ಕರೀತಾರೆ ನಮ್ನ. ಅದಕ್ಕೂ ಹೋಯ್ತಿವಿ. ಯಾಕೆಂದ್ರೆ ನಾವು ಕಲ್ತಿರೋ ಕಲೆ, ಅವ್ರು ತೀರೋಗಿರೋ ವ್ಯಕ್ತಿನೂ ಒಬ್ರು ದೇವ್ರ ಸಮಾನ. ಅವಾಗ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಬೆಳಗಾನೆ ನಾವು ನಮ್ ಕಲ್ತಿರೋದ್ನ ಅಲ್ಲಿ ಆಡ್ತೀವಿ. ಇಂತಿಂತ ಕಥೆ, ಇಂತಿಂತ ಭಜನೆ, ಇಂತಿಂತ ಹೊತ್ತಲ್ಲೇ ಆಡ್ಬೇಕು ಅಂತಿದ್ಯಾ? ಆತರ ಏನಿಲ್ಲ ಸರ್. ಅವ್ರವ್ರ ಹೊಕ್ಲಲ್ಲಿ ಕರೆಸಿದ್ರೆ, ಈಗ ಮಾದೇಶ್ವರನ ಹೊಕ್ಲ ಆದ್ರೆ ಮಾದೇಶ್ವರಂದು ಆಡ್ತೀವಿ, ಸಿದ್ದಪ್ಪಾಜಿ ಹೊಕ್ಲ ಆದ್ರೆ ಮಾದೇಶ್ವರಂದು ಆಡ್ತೀವಿ, ಸಿದ್ದಪ್ಪಾಜಿದು ಆಡ್ತೀವಿ. ಮತ್ತೆ ಚುಂಚನಗಿರಿ ಭೈರವ ಜೋಗಿಗಳು ಸರ್, ಅವ್ರು ಕರೆಸ್ತಾರ, ಅವ್ರ ಮನೇಲಿ ಅವ್ರ ಪದ ಆಡ್ತೀವಿ. ನಂಜುಂಡೇಶ್ವರನ ಹೊಕ್ಲು ಇರ್ತದೆ, ನಂಜುಂಡೇಶ್ವರದ ಆಡ್ತೀವಿ. ಮೈದಾಡ್ರ ಮುಂದೆ ಆಡ್ತೀವಿ. ಒಂದೊಂದ್ ಸಣ್ಣ ಜಲಕ್ ಕೊಡಿ ಎಲ್ಲಾ ಒಕ್ಕಲದು. ಇದ್ಯಾವ್ದಿದು ಈಗ? ಇವಾಗ ಚುಂಚನಗಿರಿ ಭೈರವಂದ ಆಡೋಣ. ಗಂಗಾಧರ ಲಿಂಗ ಜಯತೋ, ಮಾದೇವ ಗೌರಿವರ ಸಂಗ ಜಯತೋ, ಮಾದೇವ ಗೌರಿವರ ಸಂಗ ಜಯತೋ. ಗಂಗಾ ಪಾರ್ವತಿಯರ ಜಡೆಯಲ್ಲಿ ತಂದಂತ ಮಲ್ಲಿಕಾರ್ಜುನನ ಜಯತೋ, ಮಾದೇವ ಮಲ್ಲಿಕಾರ್ಜುನನ ಜಯತೋ. ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ, ಈ ಸುಂದರನ ಸನ್ಯಾಸಿ ಮಾಡಬಹುದೇ, ಈ ಸುಂದರನ ಸನ್ಯಾಸಿ ಮಾಡಬಹುದೇ. ಪಡೆದಂತ ತಾಯಿ
ಇಂಥ ಸುಂದರನ ಬಿಟ್ಟಾಗೆ ಇರುವಳಮ್ಮ, ಈ ಸುಂದರನ ಮರೆತ್ಯಾಂಗೆ ಇರುವಳಮ್ಮ. ಗಗುರವೆ ಗಲುರೆನ್ನುತ್ತಾ ಜೋಗೈನ ಉಬ್ಬೆರಡು ನಲಿದಾಡುತ್ತಾ, ಜೋಗೈನ ಉಬ್ಬೆರಡು ನಲಿದಾಡುತ್ತಾ. ಗಗ್ಗುರವೇ ಗಲಿರೆಂದು ಉಬ್ಬೆರಡು ನಲಿದಾಡಿ ಮೊಣಕಾಲು ಕುಣಿದಾಡುತ್ತಾ, ಜೋಗೈನ ಮೊಣಕಾಲು ಕುಣಿದಾಡುತ್ತಾ. ತಾತಯ್ಯ ತಕಮಿದೆನ್ನುತ್ತಾ ಪಾದಗಳ ಒತ್ತೊತ್ತಿ ಮುಂದಕ್ಕಿಡುತ್ತಾ, ಪಾದಗಳ ಒತ್ತೊತ್ತಿ ಮುಂದಕ್ಕಿಡುತ್ತಾ. ಸರಿಗಮದ ರಾಗಗಳ ಬೆರಳಿನಲ್ಲಿ ನುಡಿಸಿದರೆ ಕೋಗಿಲೆಯು ತಲೆದೂಗುತ್ತಾ, ರಾಗಕ್ಕೆ ಕೋಗಿಲೆಗಳು ತಲೆದೂಗುತ್ತಾ. ಇದು ಚುಂಚನಗಿರಿದು ಸರ್. ಇದು ಅರ್ಜುನ ವನವಾಸವನ್ನ ದ್ರೌಪದಿ ಜೊತೆ ಒಳಗೆ ಪಗಡೆಯನ್ನ ಆಡಿ, ಆ ಪಗಡೆ ಆಡಿ ಸೋತಂತ ಆ ದ್ರೌಪದಿಗೆ ಸೋತ್ ಬಿಡ್ತಾನೆ ಯಾರು, ಅರ್ಜುನ. ಅವಾಗ ನಾನು ಜೋಗಿ ವೇಷವನ್ನ ತಾಳ್ಕೊಂಡು ನಾಡು ದೇಶದ ಮೇಲೆ ತಿರುಗುಣ್ಣ ಜೋಗಿ ಆಗಿ ನಾನು 12 ವರ್ಷಗಳ ಕಾಲ ಅಜ್ಞಾತವಾಸ ವನವಾಸವನ್ನು ಅನುಭವಿಸ್ತೀನಿ ಅಂತ ಹೇಳಿ ಪಂಥ ಮಾಡಿರ್ತಾನೆ ದ್ರೌಪದಿ ಜೊತೆ ಒಳಗೆ. ಅವಾಗ ಆ ದ್ರೌಪದಿಗೆ ಶ್ರೀಕೃಷ್ಣ ಪರಮಾತ್ಮ ಸಹಾಯ ಮಾಡಿ ಸೋಲುವಂಗಾಗುತ್ತೆ ಯಾರು, ಅರ್ಜುನ. ಆಗ ಅರ್ಜುನ ತಂಬೂರಿ ಎತ್ಕೊಂಡು ಆಗ ನಾಡು ದೇಶದ ಮೇಲೆ ತಿರುಗಿ ಉಣ್ಣ ಜೋಗಿ ಆಗಿ ಅವರು ಭಿಕ್ಷಾಟನೆಗಳನ್ನ ಬೇಡ್ತಾ ಇರ್ತಾರೆ ಕಿನ್ನುಡಿ ಹಿಡ್ಕೊಂಡು. ಆಗ ಆ ಸುಂದರನನ್ನ ನೋಡಿ ಆ ಕೋಟಿ ಮನ್ಮಥ ರೂಪ ಇರತಕ್ಕಂತ ಆ ಸುಂದರ ಯಾರು, ಅರ್ಜುನ ದೇವರನ್ನ ನೋಡಿ ಜನರಲ್ಲಿ ಅನ್ಯಾಯಿ ಕಾರ್ಯ ಬ್ರಹ್ಮ, ಇಂಥ ಸುಂದರನ್ನ ಸನ್ಯಾಸಿ ಮಾಡ್ಬೋದಾ, ಇವನ್ನ ಪಡೆದಂತ ತಾಯಿ ಇಂಥ ಸುಂದರನ್ನ ಬಿಟ್ಟು ಯಾಗಿರುವಳಪ್ಪ, ಈ ರೀತಿ ಕೋಟಿ ಮನ್ಮಥ ರೂಪ ತಾಳ್ಕೊಂಡು ಈ ರೀತಿ ಜೋಗಿ ತಿರುದುಣ್ಣ ಜೋಗಿ ಆಗಿ ಭಿಕ್ಷೆ ಮಾಡ್ತಾವನಲ್ಲ ಅಂತೇಳಿ ಆ ಜನರೆಲ್ಲ ಅವನ ಅಂದ ಚಂದಗಳನ್ನ ನೋಡಿ ಹೊಗಳಾಡುವಂತ ಸಂದರ್ಭ. ಇದು ಚುಂಚನಗಿರಿ ಭೈರವಂದು ಸರ್. ಇದು ಇದೆಲ್ಲ ಯಾವ ಕಡೆ ತುಂಬಾ ಜನ ಮಾಡಿಸ್ತಾರೆ ಚುಂಚನಗಿರಿ ಭೈರವಂದು? ಇದು ಎಲ್ಲಾ ಕಡೆನೂ ಇರ್ತದೆ ಸರ್. ನಮ್ಮ ಮಂಡ್ಯ, ಮಳವಳ್ಳಿ ಜೋಗಿಗಳು ಅಂದ್ರೆ, ನೀವು ಚುಂಚನಗಿರಿ ಜೋಗಿಗಳು ಅಂದ್ರೆ ಈ ಕಿವಿಗೆ ಕುಂಡ್ಲ ಹಾಕೊಂಡಿರ್ತಾರೆ ನೋಡಿ, ಚಿನ್ನದ ಒಂದು ವಾಲೆ ತರ ಹಾಕೊಂಡು, ಅವರು ಚುಂಚನಗಿರಿ ಒಕ್ಲು. ಅವರು ಸಿಂಗನಾಥ ಧರಿಸ್ಕೊಂಡಿರ್ತಾರೆ ಕೊರಳಲ್ಲಿ. ನಾವು ರುದ್ರಾಕ್ಷಿ ನಮ್ಗೆ ದೇವ್ರ ಗುಡ್ರ, ಅವ್ರನ್ನ ಜೋಗಿಗಳು ಅಂತೀವಿ. ಅವ್ರಿಗೂ ಜೋಳಿಗೆ ಕೊಟ್ಟಿರ್ತಾರೆ, ಬೆತ್ತ ಕೊಟ್ಟಿರ್ತಾರೆ. ಆದ್ರೆ ಅವ್ರಿಗೆ ಸಿಂಗನಾಥ ಒಂದು ಕೊಂಬು ಬತ್ತದ ನೋಡಿ ಊದೋದು, ಸಾರಂಗದ ಕೊಂಬ್ತಾರೆ, ಅವರು ಜೋಗಿಗಳು ಸರ್. ಅದು ಅದಾದ್ಮೇಲೆ ಯಾವ ನೆಕ್ಸ್ಟ್? ಅದಾದ್ಮೇಲೆ ಮೈದಾಳ ರಾಮನ್ ಕತೆ ಮಾಡ್ತೀವಿ. ಅದು ಯಾವ ಭಾಗದಲ್ಲಿ ಇದು ಜಾಸ್ತಿ? ಅದು ನಮ್ಮ ಮುಡುಕ್ತಾರೆ ಮೈದಾಳ ರಾಮ ಅಂತಂದ್ರೆ ಗೌರಿ ಹಬ್ಬವನ್ನ ತಂದವನು ಮೈದಾಳ ರಾಮ. ಅಕ್ಕ ಭಾವ ಇಲ್ಲ ಅಂತೇಳಿ ಅಕ್ಕ ಭಾವನ್ನ ರಜೆ ಕೇಳ್ತಾರೆ ಹುಡುಗರು ಶಾಲೆಯಲ್ಲಿ ಓದ್ಬೇಕಾದ್ರೆ. ಗುರುಗಳೇ ನಾವು ಒಡಹುಟ್ಟಿನ ಹಬ್ಬ ಮಾಡ್ಬೇಕು, ನಮ್ಗೆ ರಜೆ ಕೊಡಿ ಅಂತ ಹೇಳಿ ರಜೆ ಕೇಳ್ತಾರೆ. ಆಗ ಮೈದಾಳ ರಾಮನು ಸಹ ರಜೆ ಕೇಳ್ತಾನೆ. ಆಗ ಇವನ್ಗೆ ಅಕ್ಕ ಇಲ್ಲದಂತ ಕರ್ಮಿ, ಭಾವ ಇಲ್ಲದಂತ ಪಾಪಿ ಇವನು ಗೋಲಿ ಗೆಜ್ಜಿಗೆ ಆಡಕ್ಕೋಸ್ಕರ ರಜೆ ಕೇಳ್ತಾ ಇದ್ದಾನೆ ಗುರುಗಳೇ ಅಂತ ಹೇಳಿ ಹುಡುಗರೆಲ್ಲ ಜರಿದು ಮಾತಾಡ್ತಾರೆ. ಆಗ ಮನೆಗೆ ಬಂದು ಅವ್ರ ತಾಯಿ ಕೇಳಿದಾಗ ನನಗೆ ಅಕ್ಕ ಇಲ್ವಾ ಭಾವ ಇಲ್ಲ ಅಂದಾಗ, ನಿನಗೆ ಅಕ್ಕ ಭಾವ ಇಲ್ಲ ಕಣಪ್ಪ, ನೀನು ಒಬ್ನೇ ಮಗ ಅಂತ ತಾಯಿ ಮಾದೇವಮ್ಮ ಹೇಳ್ತಾಳೆ. ಆ ಸಂದರ್ಭದಲ್ಲಿ ಅಕ್ಕ ಭಾವ ಇಲ್ದೇದ್ಮೇಲೆ ನಾನು ಬದುಕ್ಲಾರೆ, ನಾನು ಅಕ್ಕ ಭಾವ ಇಲ್ದೇದ್ಮೇಲೆ ನಾನು ಜೀವ ತೆಗೆದ್ಬಿಡ್ತೀನಿ, ನಾನು ಪ್ರಾಣ ಹತ್ಯೆ ಮಾಡ್ಕೊತೀನಿ ಅಂದಾಗ ಆ ತಾಯಿ ಮಾದೇವಮ್ಮ ನಿಮ್ಮ ಅಕ್ಕ ಶ್ರೀಶೈಲದಲ್ಲಿರ್ತಕ್ಕಂಥ ಪಾರ್ವತಿ, ಭಾವ ಮಲ್ಲಯ್ಯ ಅಂತಕ್ಕಂಥ ಮಗನ್ನ ಬದುಕಿಸ್ಕೊಳ್ಳೋಕ್ಕೋಸ್ಕರ ಸುಳ್ಳು ಹೇಳ್ತಾಳೆ. ಆಗ ಅಕ್ಕ ಭಾವನ್ನ ಕರ್ಕೊಂಡು ಬಂದು ಶ್ರೀಶೈಲ ಮಹಾಪರ್ವತದಿಂದ ಮುಡುಕ್ತೊರೆ ಮಹಾನಂದಿ ಕೈಲಾಸ ನಮ್ಮ ತಲಕಾಡ್ ಪಕ್ಕದಲ್ಲಿದೆ, ಅಲ್ಲಿ ಅಕ್ಕ ಭಾವನ್ ಕರ್ಕೊಂಡ್ ಬಂದು ಹಬ್ಬ ಮಾಡ್ತಾನೆ. ಅವನ ಹಬ್ಬ ಮಾಡ್ದಕ್ಕೋಸ್ಕರ ಗೌರಿ ಹಬ್ಬ ಲೋಕದಲ್ಲಿ ರೂಢಿಯಾಗಿದ್ದು. ಗೌರಿ ಹಬ್ಬ ಮೈದಾಳ ರಾಮನೇ ಅಕ್ಕ ಭಾವನ್ ಕರ್ಕೊಂಡ್ ಬಂದು ಹಬ್ಬ ಮಾಡ್ದಕ್ಕೋಸ್ಕರ ಈಗಲೂ ಗೌರಿ ಹಬ್ಬದಲ್ಲಿ ಅಕ್ಕ ತಂಗಿಯರನ್ನ ಕರೆದು ಅಷ್ಟು ಕುಂಕುಮ ಕೊಟ್ಟು ಉಣಿಸಿ ತಿನ್ಸಿ ಅವಳನ್ನ ಬಾಣಿಸುವಂತ ಹಬ್ಬ ಬಂದಿದ್ದು ಮೈದಾಳ ರಾಮನಿಂದ. ಆ ಭಾಗದೊಂದು ಚಲ ಓದಿ ಬರುವ ಮಗನ, ಓಡಿ ಬರುವ ಮಗನ, ಬೀದಿಯಲ್ಲಿ ಕಂಡವಳೇ, ಬೀದಿಯಲ್ಲಿ ಕಂಡವಳೇ, ಮಾದೇವಿ ಮರುಗಿ ಅಳುತ್ತಾಳೆ, ಹೇಳಮ್ಮ ದೇವರ ದೇವಾ,
ಓದುವ ಮಠದಲ್ಲಿ ನನ್ನ ಕಂದ ಮೈದಳ ರಾಮ, ಬಾಲ ಮೈದಳ ರಾಮ, ಲೋಲ ಮೈದಳ ರಾಮ. ನಿನ್ನ ಯಾರೇ ನಂದಾರಪ್ಪ ರಾಮಯ್ಯ, ಹೇಳಮ್ಮ ಮೈದಳ ರಾಮ. ನಿನ್ನ ತಂದೆ ಇಲ್ಲದ ತಪ್ಪಲಿ ಮಗನ ಒಡೆದು ಕಳುಹಿದವರು ಯಾರು, ಒಡೆದು ಕಳುಹಿದವರು ಯಾರು, ಬೈದು ಕಳುಹಿದವರು ಯಾರು. ಅಪ್ಪ ನಿನ್ನ ಬಾಳು ಅವ್ರಿಗೂ ಬರಲಯ್ಯ, ಹೇಳಮ್ಮ ಮೈದಳ ರಾಮ. ಕಂದನಾಗಿರುವಂತ ಮೈದಾಳ ರಾಮಯ್ಯ ಓದುವ ಪಾಠಶಾಲೆಯಿಂದ ಓಡೋಡಿ ಬರುವಂತ ಮಗನನ್ನ ನೋಡಿ ತಾಯಿ ಮಾದೇವಮ್ಮ, ಅಯ್ಯಯ್ಯೋ ಕಂದ ಎಂದೆಂದು ನೋಡಿದ್ರು ನಿನ್ನ ಕಲಿಮುಖ, ಸೂರ್ಯನಂಗೆ ಚಂದ್ರನಂಗೆ ತಲ್ಲಣಿಸ್ತಿತ್ತಲ್ಲ ಮಗನೇ. ಹಿಂದ್ಯಾಕೋ ಸೂರ್ಯ ಚಂದ್ರನಿಗೆ ಗ್ರಹಣ ಕಚ್ಚಿದ ಪಂದವಾಗಿದೆಯಲ್ಲೋ ಮೈದಾಳ ರಾಮಯ್ಯ, ಬಿಸಿಲಿಗೆ ಮಲ್ಲಿಗೆ ಹೂ ಬಾಡಿದ ಪಂದವಾಗಿದೆಯಲ್ಲಪ್ಪ. ನಿನ್ನ ಒಡೆದವ್ರು ಯಾರು, ನಿನ್ನ ಬೈದವ್ರು ಯಾರು ಕಂದ? ನಿನ್ನ ತಂದೆ ಇಲ್ಲದ ತಬ್ಬಲಿ ಮಗನ ಒಡೆದು ಕಳಗದವರಿಗೆ ನಿನ್ನ ಬಾಳು ಅವರಿಗೆ ಬರ್ಲಿ ಅಂತೇಳಿ ತಾಯಿ ಮಾದೇವಮ್ಮ ಮಗನ ಕುರಳನ್ನ ಬಾಚಿ ತಬ್ಬಿ ಆ ಭೀಮಾವತಿ ಪಟ್ಟಣದಲ್ಲಿ ಶೋಕ ದುಃಖಗಳನ್ನ ಮಾಡಿ ಕೇಳುವಾಗ, ಅಮ್ಮ ನನ್ನ ಒಡೆದವರು ಯಾರಿಲ್ಲ ತಾಯಿ, ಬೈದವರು ಯಾರಿಲ್ಲ ತಾಯಿ ಮಾದೇವಮ್ಮ. ಆದರೆ ನೋಡು ತಾಯಿ, ನಾವು 8 ಹುಡುಗರು ಅರ್ಥದಲ್ಲಿ ಓದಬೇಕಾದರೆ ನನ್ನ ಜೊತೆಲಿರ್ತಕ್ಕಂಥ ನನ್ನ ಸ್ನೇಹಿತ ನನ್ನನ್ನ ಅಕ್ಕನಿಲ್ಲದ ತರ್ಮಿ, ಮೈದಾಳ ರಾಮ ಭಾವನಿಲ್ಲದ ಪಾಪಿ ಅಂತೇಳಿ ಜರಿದು ಮಾತಾಡಿದ್ದಾರೆ ತಾಯಿ ಮಾದೇವಮ್ಮ. ನನಗೆ ಅಕ್ಕಯ್ಯ ಇರುವಾರ, ಅಕ್ಕಯ್ಯ ಇರುವಾರ, ಬಾವಾಜಿ ಇರುವಾರ, ಬಾವಾಜಿ ಇರುವಾರ, ಮಿಕ್ಕ ಬಂಧುಗಳು ಇರುವಾರ. ಹೇಳಮ್ಮ ಎತ್ತಮ್ಮ ತಾಯಿ. ಇದು ಮೈದಾಳ ರಾಮನ ಕಥೆ ಸರ್. ಒಂದು ರಾತ್ರಿ ಪೂರ್ತಿ ಆಗುತ್ತೆ ಸರ್ ಇದು. ನಾನು ಈಗ ಅನಿಸ್ತಾ ಇರೋದು ಏನ್ ಗೊತ್ತಾ, ನಾನ್ ಸುಮ್ನೆ ಮಾತಾಡದೆ ಸೈಲೆಂಟ್ ಆಗಿರ್ಬೇಕು, ಕೂತ್ಕೊಂಡು ಕೇಳಿಸ್ಕೋಬೇಕು ಅನಿಸ್ತಾ ಇದೆ ನಂಗೆ. ಅಂದ್ರೆ ಅಷ್ಟು ಚೆನ್ನಾಗಿ ಒಂದು ಕಥೆಯನ್ನ, ಅಂದ್ರೆ ಅದು ಗದ್ಯ, ಅದನ್ನ ಪದ್ಯವಾಗಿ ಮಾಡಿ ಅದನ್ನ ಎಷ್ಟು ಅರ್ಥ ಆಗೋ ಹಾಗೆ ಅದಕ್ಕೊಂದು ರಾಗ ಹಾಕಿ ತಾಳ ಕೊಟ್ಟು ಹಾಡುವ ಬಗೆ ಇದೆಯಲ್ಲ. ಮಾದೇಶ್ವರ ನಂಜುಂಡೇಶ್ವರನ್ ಒಕ್ಲಾದ್ರೆ ನಂಜುಂಡೇಶ್ವರನ್ ಆಡ್ತೀವಿ ಸರ್. ಒಬ್ಬಾ ನಂಜುಂಡೇಶ್ವರನ್ ಕತೆ ನೋಡಿ, ನಾನು ಆ ಭಾಗದವನೇ ಆಗಿದ್ರು ಇದೆಲ್ಲ ತುಂಬಾ ಎಷ್ಟೊಂದು ಕೇಳಕ್ ಸಿಕ್ಕೇ ಇಲ್ಲ.